ನಮಸ್ಕಾರ, ನಮ್ಮ ಬೆಂಗಳೂರಿಗೆ ಸ್ವಾಗತ. ನಾನು ಗುರುಪ್ರಸಾದ್. ಈಗ ಹೆಡ್ಲೈನ್ಸ್. ಚುನಾವಣಾ ಪ್ರಚಾರದ ಅಖಾಡಕ್ಕೆ ಧುಮುಕಿದ ಅಂಬಿ, ಮತ ಬೇಟೆಗಾಗಿ ನಟಿಯ ಸೈಕಲ್ ಸವಾರಿ. ಜಯನಗರದಲ್ಲಿ ಕ್ಯಾಂಪೇನ್ ಮಾಡಿದ ಗಣೇಶ್ ದಂಪತಿ. ಬಿಸಿಲಲ್ಲಿ ಬೆಂದ ಕಾಳೂರಿಗೆ ತಂಪೆರೆದ ವರುಣ. ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಮಳೆಯ ಸಿಂಚನ. ಇಳಿ ಸಂಜೆಯಲ್ಲಿ ತಂಪಾಯಿತು ವಾತಾವರಣ. ಇನ್ನೋವಾ ಕಾರ್ ಕದಿಯಲು ಹಾಕಿದ್ರು ಸ್ಕೆಚ್. ಬಾಡಿಗೆ ನೆಪದಲ್ಲಿ ಮಾಲೀಕನ ಕೊಂದು ಎಸ್ಕೇಪ್. 24 ಗಂಟೆಯೊಳಗೆ ಹಂತಕರು ಅಂದರ್. ಕುಡುಕ ಪತಿಗೆ ಪತ್ನಿ ಮೇಲೆ ಅನುಮಾನ. ಹಣ ಕೊಡದ್ದಕ್ಕೆ ಕತ್ತು ಹಿಸುಕಿ ಹೆಂಡತಿಯ ಹತ್ಯೆ. ಪರಾರಿಯಾದ ಕಿರಾತಕರಿಗೆ ಖಾಕಿ ಬಲೆ. ಫ್ಯಾಷನ್ ಪ್ರಿಯರಿಗಾಗಿ ಹೊಸ ಆಫರ್. ಪ್ರತಿ ಮಂಗಳವಾರ ಫ್ರೀಯಾಗಿ ಹಾಕ್ತಾರೆ ಟ್ಯಾಟೂ. ನೋವಿಲ್ಲದೆ ಮೈ ಮೇಲೆ ಅರಳುತ್ತೆ ಅಚ್ಚೆ. ಬೆಂಗಳೂರಿನಲ್ಲಿ ಇವತ್ತು ಕೂಡ ವರುಣ ಅಬ್ಬರಿಸಿದ. ಸಂಜೆ ಹೊತ್ತಿಗೆ ಶುರುವಾದ ಮಳೆ ಸುಮಾರು ಅರ್ಧ ಗಂಟೆ ಎಡಬಿಡದೆ ಸುರಿಯಿತು. ಬೆಳಿಗ್ಗೆಯಿಂದಾನೇ ಬಿಸಿಲ ಬೇಗೆಯಿಂದ ಬೆಂದಿದ್ದ ಜನಕ್ಕೆ ಮಳೆ ತಂಪು ನೀಡಿತು. ಆದರೆ ಮಳೆಯಿಂದಾಗಿ ನಗರದ ಹಲವು ಕಡೆ ಟ್ರಾಫಿಕ್ ಜಾಮ್ ಆಗಿತ್ತು. ಪ್ರೆಸ್ ಕ್ಲಬ್ ಬಂದೇ ಇರಿ ಅಂದೆ 2 ನಿಮಿಷ. ಹೌದಾ, ಎಕಡೆ ಹೋಗ್ತೀರಿ ಈಗ? ನೀಲೇಕಣಿ ಪರ ಅಂಬರೀಶ್ ಪ್ರಚಾರ, ಅನಂತಕುಮಾರ್ ಪರ ಗಣೇಶ್ ರೋಡ್ ಶೋ, ನಟಿ ಭಾವನಾ ಸೈಕಲ್ ರ್ಯಾಲಿ, ವಾಟಾಳ್ ರದ್ದು, ಎಂದಿನಂತೆ ಎಮ್ಮೆ ಸವಾರಿ. ಇವೆಲ್ಲ ಇವತ್ತು ಬೆಂಗಳೂರಿನಲ್ಲಿ ನಡೆದ ಚುನಾವಣಾ ಪ್ರಚಾರದ ಹೈಲೈಟ್ಸ್. ಬೆಂಗಳೂರು ದಕ್ಷಿಣ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ನಂದನ್ ನೀಲೇಕಣಿ ಪರ ಸಚಿವ ಅಂಬರೀಶ್ ಪ್ರಚಾರ ಮಾಡಿದ್ರು. ಶ್ರೀನಗರದಲ್ಲಿ ರೋಡ್ ಶೋ ಮಾಡುವ ಮೂಲಕ ನೀಲೇಕಣಿ ಪರ ಮತಯಾಚಿಸಿದ್ರು. ನೀಲೇಕಣಿಯಂತಹ ವಿದ್ಯಾವಂತರು, ಪ್ರಜ್ಞಾವಂತರು ರಾಜಕೀಯಕ್ಕೆ ಬರಬೇಕು ಅಂದ್ರು. ಬುದ್ಧಿವಂತರು ಇದ್ದಾರೆ, ಅವ್ರಿಗೂ ಕೂಡ ದೊಡ್ಡ ಪರಿಚಯಗಳಿದೆ. ಇವತ್ತೇನಾದ್ರೂ ರಾಜಕೀಯ ಮಾಡಬೇಕಾದ್ರೆ ಅಂಬರೀಷ್ ಹೆಂಡತಿ MP, ಅಂಬರೀಷನ್ ಮಗ ತಿರ್ಗಾ MLA ಆಗೋದು ಬೇಡ. ಇಂಥ ವಿದ್ಯಾವಂತರು ಇದಕ್ಕೂ ಮುನ್ನ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅನಂತಕುಮಾರ್ ಅಂಬರೀಶ್ ನಿವಾಸಕ್ಕೆ ಭೇಟಿ ನೀಡಿದ್ರು. ರೆಬಲ್ ಸ್ಟಾರ್ ಆರೋಗ್ಯ ವಿಚಾರಿಸಿದ್ರು. ಅಂಬರೀಶ್ ಅವರು ನನ್ನ ಆತ್ಮೀಯ ಸ್ನೇಹಿತರು. ಅವರು ಅಸ್ವಸ್ಥರಾಗಿ ಸಿಂಗಾಪುರದಲ್ಲಿದ್ದಾಗ ನಾನು ಅವರಿಗೆ ದೂರವಾಣಿ ಮುಖಾಂತರ ಮಾತನಾಡಿ ಶುಭ ಹಾರೈಸಿದ್ದೆ. ಈಗ ಅವರು ಬೆಂಗಳೂರಿಗೆ ಬಂದ ತಕ್ಷಣವೇ ಅವರ ಒಬ್ಬ ಮಿತ್ರನಾಗಿ ಬಂದು ನಾನು ಅವರಿಗೆ ಬಂದು ಭೇಟಿಯಾದೆ. ಶುಭ ಕೋರ್ತಾ ಇದ್ದೇನೆ. ಅವರು ಕರ್ನಾಟಕದ ಆಸ್ತಿ, ನಮ್ಮೆಲ್ಲರ ಆಸ್ತಿ. ಅವ್ರು ಚೆನ್ನಾಗಿರಲಿ ಅಂತ ಶುಭ ಹಾರೈಸಿ. ನಂತರ ಅನಂತಕುಮಾರ್ ಜಯನಗರದ ಸೌತ್ ಎಂಡ್ ಸರ್ಕಲ್ನಲ್ಲಿ ರೋಡ್ ಶೋ ನಡೆಸಿದ್ರು. ಇದರಲ್ಲಿ ಚಿತ್ರನಟ ಗಣೇಶ್ ಹಾಗೂ ಅವರ ಪತ್ನಿ ಶಿಲ್ಪಾ ಗಣೇಶ್ ಪ್ರಚಾರದಲ್ಲಿ ಭಾಗವಹಿಸಿದ್ರು. ಇನ್ನು ನಟಿ ಭಾವನಾ, ಕಾಂಗ್ರೆಸ್ ಮುಖಂಡ ನೇಲಾ ನರೇಂದ್ರ ಬಾಬು ಹಾಗೂ BK ಶಿವರಾಮ್ ಜೊತೆಗೂಡಿ ಸಿ ನಾರಾಯಣಸ್ವಾಮಿ ಪರ ಸೈಕಲ್ ರ್ಯಾಲಿ ನಡೆಸುವ ಮೂಲಕ ಮತಯಾಚನೆ ಮಾಡಿದ್ರು. ಅತ್ತ ಲಗ್ಗೆರೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ DK ಸುರೇಶ್ ಬೈಕ್ ರ್ಯಾಲಿ ನಡೆಸಿ ಮತಯಾಚಿಸಿದ್ರು. ಇನ್ನು ಆಮ್ ಆದ್ಮಿ ಪಕ್ಷದ ಬೆಂಗಳೂರಿನ 3 ಅಭ್ಯರ್ಥಿಗಳು ಒಗ್ಗೂಡಿ ಬ್ರಿಗೇಡ್ ರಸ್ತೆಯಲ್ಲಿ ಫ್ಲಾಶ್ ಡ್ಯಾನ್ಸ್ ಎಂಬ ಹೆಸರಲ್ಲಿ ರೋಡ್ ಶೋ ನಡೆಸಿದ್ರು.
ಇನ್ನು ವಾಟಾಳ್ ನಾಗರಾಜ್ ಪ್ರಚಾರ ಅಂದ್ರೆ ಕೇಳ್ಬೇಕಾ? ಅಲ್ಲಿ ಏನಾದ್ರೂ ವಿಶೇಷ ಇದ್ದೇ ಇರುತ್ತೆ. ಇವತ್ತು ಮತ್ತೊಮ್ಮೆ ವಾಟಾಳ್ ತಮ್ಮ ನೆಚ್ಚಿನ ಎಮ್ಮೆಯನ್ನು ಜನರಿಗೆ ತೋರಿಸಿ ತಮ್ಮ ಅಭ್ಯರ್ಥಿ ಆಟೋ ಚಾಲಕ HL ಮಂಜುನಾಥ್ ಪರ ಮತಯಾಚನೆ ಮಾಡಿದ್ರು. ಪೊಲಿಟಿಕಲ್ ಬ್ಯೂರೋ, ಸುವರ್ಣ ನ್ಯೂಸ್. ಮಹಿಳೆಯೊಬ್ಬರು ಲಿಫ್ಟ್ನಲ್ಲಿ 2 ಗಂಟೆಗೂ ಹೆಚ್ಚು ಕಾಲ ಸಿಲುಕಿ ಹಾಕಿಕೊಂಡ ಘಟನೆ ಮಲ್ಲೇಶ್ವರಂನ ಶ್ರೀವಾರಿ ಅಪಾರ್ಟ್ಮೆಂಟ್ನಲ್ಲಿ ನಡೆದಿದೆ. ಅದೇ ಅಪಾರ್ಟ್ಮೆಂಟ್ನ ನಿವಾಸಿ ತುಳಸಿ ರಾವ್ ಲಿಫ್ಟ್ನಲ್ಲಿ ಸಿಕ್ಕಾಕೊಂಡಿದ್ರು. ಅಪಾರ್ಟ್ಮೆಂಟ್ನಲ್ಲಿ ಯಾವುದೇ ಮುಂಜಾಗ್ರತಾ ಕ್ರಮ ಕೈಗೊಳ್ಳದಿರುವುದೇ ಈ ಘಟನೆಗೆ ಕಾರಣ ಎನ್ನಲಾಗಿದೆ. ನಂತರ ಸ್ಥಳಕ್ಕೆ ಲಿಫ್ಟ್ ಟೆಕ್ನಿಷಿಯನ್ಗಳು ಆಗಮಿಸಿ ಲಿಫ್ಟ್ ತೆರೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. 8 ಮಂದಿಯ ಸಾಮೂಹಿಕ ಮಾಲೀಕತ್ವದಲ್ಲಿರೋ ಈ ಕಟ್ಟಡದಲ್ಲಿ ಬಾಲಸುಬ್ರಹ್ಮಣ್ಯ ಎಂಬಾತ ಮೇಲ್ವಿಚಾರಣೆ ಮಾಡ್ತಾ ಇದ್ದ. ಪ್ರತಿ ತಿಂಗಳು ಹಣ ಪಡೆದರೂ ಯಾವುದೇ ಮುಂಜಾಗ್ರತಾ ಕ್ರಮ ಕೈಗೊಂಡಿಲ್ಲ. ಸ್ಥಳಕ್ಕೆ ಮಲ್ಲೇಶ್ವರಂ ಪೊಲೀಸರು ಭೇಟಿ ನೀಡಿ ಬಾಲಸುಬ್ರಹ್ಮಣ್ಯರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದರು. ಎರಡು ಗಂಟೆ ಆಯ್ತು ಹೊರಗಡೆ ಇದ್ದೀನಿ ಸರ್, ಸಿಕ್ಕಾಕೊಂಡಿನಿ. ಕರೆಂಟ್ ಹೋಯ್ತು ಮತ್ತೆ ಲಿಫ್ಟ್ ಕೆಟ್ಟೋಗಿದೆ ಇದು ಕೆಲಸ ಅಲ್ಲ. ಈ ಬಿಲ್ಡಿಂಗ್ ನಲ್ಲಿ ನಮ್ದು ಓನರ್ ಅಂದ್ರೆ ನಮ್ದು ಒಂದು ಇದಿದೆ, ಪೋರ್ಷನ್ ಇದೆ. ನಾವು ಅಪಾರ್ಟ್ಮೆಂಟ್ ಒಂದು ಪೋರ್ಷನ್ ನಮ್ದಿದೆ. ಎಲ್ಲಿ ಈ ಬಿಲ್ಡಿಂಗ್ ನಲ್ಲಿ ಮೇಂಟೆನೆನ್ಸ್ ಇಲ್ಲ, ಜನರಲ್ ಸಿಸ್ಟಮ್ ಇಲ್ಲ. ಈ ಬಿಲ್ಡಿಂಗ್ ಕಟ್ಟಿದಾಗಿಂದ ಹೆಂಗಿದೆ ಹಂಗೆ ಇದೆ. ಇದು ಸೇರಿ 2ನೇ ಸಲ ನಾನು ಸ್ಟಕ್ ಆಗಿದ್ದು. 3 months ಬಿಫೋರ್ ಒಂಥರ ಸ್ಟಕ್ ಆಗಿದೆ. ಮುಂಚೆ ಇದು ಮಧ್ಯದ್ದು ಇದಾಗ್ಬಿಟ್ಟಿತ್ತು. ಮಧ್ಯದ್ದು ಸಿಕ್ಕಾಕೊಂಡು ಗಾಳಿನೇ ಆಡ್ತೀರಾ. ಆತ ಹೊಟ್ಟೆಪಾಡಿಗೆ ಕಾರ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದ. ಆದರೆ ಆ ಕಾರಿನ ಮೇಲೆ ಕಣ್ಣು ಹಾಕಿದ ಕಿರಾತಕರು ಬಾಡಿಗೆ ನೆಪದಲ್ಲಿ ಕರೆದೊಯ್ದು ಅವನನ್ನು ಕೊಲೆ ಮಾಡಿದ್ದಾರೆ. ಈ ಇನೋವಾ ಕಾರ್ ಮೇಲೆ ದುಷ್ಟರು ಅದ್ಯಾವಾಗ ಕಣ್ಣಾಕಿದ್ರೋ ಗೊತ್ತಿಲ್ಲ. ಇದಕ್ಕಾಗಿಯೇ ಕಾರ್ ಮಾಲೀಕನನ್ನೇ ಮುಗಿಸಿಬಿಟ್ಟಿದ್ದಾರೆ. ಬೈಯಪ್ಪನಹಳ್ಳಿಯ ಸುದ್ದಗುಂಟೆಪಾಳ್ಯದ ನಿವಾಸಿ ಧರ್ಮರಾಜ್ ಇನೋವಾ ಕಾರ್ ಇಟ್ಕೊಂಡು ಜೀವನ ಮಾಡ್ತಾ ಇದ್ದ. ಏಪ್ರಿಲ್ 2ರಂದು ಜಸ್ಟ್ ಡೈಲ್ಗೆ ಕಾರ್ ಬಾಡಿಗೆಗೆ ಬೇಕು ಅಂತ ಧರ್ಮರಾಜ್ಗೆ ಫೋನ್ ಬಂದಿತ್ತು. ಅದೇ ತನ್ನ ಸಾವಿನ ಪಯಣ ಅಂತ ಧರ್ಮರಾಜ್ಗೆ ಗೊತ್ತೇ ಇರಲಿಲ್ಲ. ಕಾರ್ ಹತ್ತಿದ ಭರತ್ ಕುಮಾರ್ ಮತ್ತು ಮೋಹನ್ ಬಾಬು ಬೇತಮಂಗ್ಲಕ್ಕೆ ಹೋಗ್ಬೇಕು ಅಂತ ಹೇಳ್ತಾರೆ. ನಂತರ ಧರ್ಮರಾಜ್ಗೆ ಚೆನ್ನಾಗಿ ಕುಡಿಸಿ ಬರ್ಬರವಾಗಿ ಕೊಂದು ಹಾಕ್ತಾರೆ. ಇದರ ತನಿಖೆ ನಾವು ಪ್ರಾರಂಭಿಸಿದಾಗ ಈ ಧರ್ಮರಾಜ್ ಅವರು ಇವ್ರದೇ ಆದ ಒಂದು ಇನೋವಾ ಕಾರ್ ಇದೆ. ಇವ್ರಿಗೆ ಜಸ್ಟ್ ಡಯಲಿಂದ ಒಂದು ರೆಫರೆನ್ಸ್ ಥರ ಪಾಸ್ ಆಗಿದೆ. ಬೇತಮಂಗಲ ಕಡೆ ಒಂದು ಟ್ರಿಪ್ ಹೋಗಬೇಕು ಅಂತ ಈತನನ್ನು ಈ ಒಂದು 4-5 ಜನದ ತಂಡ ಇವ್ರನ್ನ ಕರೆದುಕೊಂಡು ಈ KGF ಕಡೆ ಬೇತಮಂಗಲದಲ್ಲಿ ಒಂದು ಫಾರೆಸ್ಟ್ ಏರಿಯಾದಲ್ಲಿ ಕರ್ಕೊಂಡೋಗಿ ಒಂದು ಬಾರ್ನಲ್ಲಿ ಕರ್ಕೊಂಡೋಗಿ ಅವ್ರಿಗೆ ಬೀರ್ಗೀರೆಲ್ಲ ಕುಡಿಸ್ಬಿಟ್ಟು ಈ ಒಂದು ಪರಿಸ್ಥಿತಿಯಲ್ಲಿದ್ದಾಗ ಇವ್ರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಇವ್ರನ್ನ ಹೊಡೆದು ಬಡ್ದು ಅದಾದಮೇಲೆ ತಲೆ ಮೇಲೆ ಒಂದು ಕಲ್ಲು ಸಹ ಎತ್ತಾಕಿ ಇವರ ಕೊಲೆ ಮಾಡಿರೋದು ಈಗ ಬೆಳಕಿಗೆ ಬಂದಿದೆ. ಧರ್ಮರಾಜ್ನನ್ನ ಕೊಲೆ ಮಾಡಿದ ಹಂತಕರು ಆ ಇನೋವಾ ಕಾರನ್ನ ಮಾರಾಟ ಮಾಡಲು ಯತ್ನಿಸಿದ್ರು. ಇತ್ತ ಧರ್ಮರಾಜ್ ತಂದೆ ನೀಡಿದ ದೂರಿನನ್ವಯ ತನಿಖೆ ನಡೆಸಿ ಬೈಯಪ್ಪನಹಳ್ಳಿ ಪೊಲೀಸರು ಆರೋಪಿಗಳಾದ ಭರತ್ ಕುಮಾರ್ ಮತ್ತು ಮೋಹನ್ ಬಾಬುವನ್ನ ಬಂಧಿಸಿದ್ದಾರೆ. ಕೋಲಾರದ ಬೇತಮಂಗ್ಲ ಬಳಿ ಧರ್ಮರಾಜ್ ಮೃತದೇಹ ಪತ್ತೆಯಾಗಿದೆ. ಇವ್ರ ತಂದೆ ರೇವಣ ಸಿದ್ದಪ್ಪ ಅಂತ, ಇವರು ಬಂದು 4ನೇ ತಾರೀಕು ಮಗ ನಮ್ಗೆ ಯಾವುದೇ ರೀತಿ ಕಾಂಟ್ಯಾಕ್ಟ್ ಮಾಡಿಲ್ಲ, ಈ ರೀತಿ ನಮ್ಗೆ ಯಾವುದೇ ರೀತಿ ಕಾಂಟ್ಯಾಕ್ಟ್ ಇಲ್ಲ ಅಂತ ನಾವು ಹೇಳಿದ ಕೂಡಲೇ ನಮಗೆ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ ಕೂಡಲೇ ನಾವು ದೂರನ್ನು ದಾಖಲಿಸಿ ಕಾರ್ಯಾಚರಣೆ ಪ್ರಾರಂಭಿಸಿದ್ವಿ. ಆಗ ನಾವು ಪ್ರಬಲವಾದ ಸಂಶಯದೊಂದಿಗೆ ಒಂದು ವಿಶೇಷವಾದ ತಂಡ ರಚಿಸಿ ಬಹಳ ಕಮಿಟೆಡ್ ಆಗಿ ನಮ್ಮ ತಂಡ ಈ ಕೆಲಸದಲ್ಲಿ ತೊಡಗಿಕೊಂಡು ಈಗ ಸಂಪೂರ್ಣ ಈ ನಡೆದಿರುವ ಒಂದು ಅಪರಾಧದ ದುಷ್ಕೃತ್ಯದ ಸಂಪೂರ್ಣ ವಿವರಗಳನ್ನ ನಾವು ಕಲೆ ಹಾಕಿ ಸಂಬಂಧಪಟ್ಟ 2 ಪ್ರಮುಖ ಆರೋಪಿಗಳನ್ನ ಬಂಧಿಸಿದ್ದೇವೆ. ಇನ್ನೂ 2-3 ಇದ್ದಾರೆ, ಅವರು ತಲೆಮರೆಸ್ಕೊಂಡಿದ್ದಾರೆ. ಆದಷ್ಟು ಶೀಘ್ರದಲ್ಲಿ ಅವ್ರನ್ನ ಸಹ ನಾವು ಬಂಧಿಸಿ ಉಳಿದ ಕಾನೂನು ಕ್ರಮ ನಾವು. ಆರೋಪಿಗಳು ಈ ಹಿಂದೆ ಕೂಡ ಇಂತಹ ಕೃತ್ಯಗಳಲ್ಲಿ ಭಾಗಿಯಾಗಿರುವ ಬಗ್ಗೆ ಮಾಹಿತಿ ಸಿಕ್ಕಿದೆ. ಒಟ್ನಲ್ಲಿ ದೂರದ ಊರುಗಳಿಗೆ ಬಾಡಿಗೆಗೆ ಹೋಗುವ ಮುನ್ನ ಎಚ್ಚರಿಕೆಯಿಂದ ಇರೋದು ಒಳಿತು. ಬೆಂಗಳೂರಿನಿಂದ ಕ್ಯಾಮರಾಮನ್ ಅನಿಲ್ ಜೊತೆ ಶಶಿಶೇಖರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಆತ ಹುಟ್ಟು ಕುಡುಕ. ಅವನಿಗೆ ಕೆಲಸ ಮಾಡಿನೇ ಗೊತ್ತಿಲ್ಲ. ಕುಡಿಯೋಕೆ ಹೆಂಡತಿ ದುಡಿದ ಹಣ ಬೇಕು. ಜೊತೆಗೆ ಅನುಮಾನದ ಪಿಶಾಚಿಯಾಗಿದ್ದ ಆತ ಪತ್ನಿಯನ್ನ ನಿರ್ದಯೆಯಿಂದ ಕೊಂದು ಹಾಕಿದ್ದಾನೆ. ಭಾರತೀಯ ಮಹಿಳೆಯರು ಪತಿಯೇ ಪರದೇವ ಅಂತ ಪೂಜಿಸ್ತಾರೆ.
ಆದರೆ ಹೆಣವಾಗಿ ಮಲಗಿರೋ ಮೀನಾಕ್ಷಿ ಪಾಲಿಗೆ ಗಂಡನೇ ಯಮನಾಗಿದ್ದಾನೆ. ಹಾಸನ ಮೂಲದ ಮೀನಾಕ್ಷಿ ಆಲೂರಿನ ವಿಶ್ವನಾಥ್ ಎಂಬುವನನ್ನ 10 ವರ್ಷಗಳ ಹಿಂದೆ ವಿವಾಹವಾಗಿದ್ಲು. ಕಟ್ಟಿಕೊಂಡ ಗಂಡ ವಿಶ್ವನಾಥ್ ಮದ್ಯಕ್ಕೆ ದಾಸನಾಗಿದ್ದ. ಮದುವೆಯಾದಾಗ್ಲಿನಿಂದಲೂ ಇವರು ಆಲೂರಿನಲ್ಲಿಯೇ ವಾಸವಾಗಿದ್ರು. ಆದರೆ ವಿಶ್ವನಾಥ್ ಪತ್ನಿಗೆ ಕಾಟ ಕೊಡ್ತಿದ್ರಿಂದ ಬೇಸತ್ತ ಮೀನಾಕ್ಷಿ ಅಣ್ಣ ಆಕೆಯನ್ನ ಬೆಂಗಳೂರಿನ ಸುಂಕದ ಕಟ್ಟೆಗೆ ಕರೆತಂದು ಕೆಲಸ ಕೊಡಿಸಿ ಪ್ರತ್ಯೇಕ ಮನೆಯೊಂದರಲ್ಲಿ ಇಟ್ಟಿದ್ದ. ಇದು ಮದುವೆಯಾಗಿ 9 ವರ್ಷ ಆಗಿತ್ತು. ಮದುವೆಯಾಗಿ 9 ವರ್ಷ ಆದಮೇಲೆ ನನ್ನ ತಂಗಿ ಹಿಂಗೆ ಗಂಡ ಹೆಂಡತಿ ಇಬ್ಬರು ಕಿತ್ತಾಡ್ಕೊತಿದ್ರು. ಕಿತ್ಕೊಂಡು ಬೇಕಾದ್ರೆ ನನ್ನ ಅಂದರೆ ಗಂಡ ಹೆಂಡತಿ ಚೆನ್ನಾಗಿಲ್ಲ ಅಂದ್ಕೊಂಡು ನಾನು ಇಲ್ಲಿ ಕರ್ಕೊಬಂದು ಬಾಡಿಗೆ ಮನೆ ಮಾಡಿ ಇಟ್ಟಿದ್ದೆ. ಮತ್ತೆ ಒಂದು ವಾರ ಹಿಂದೆ ಕಿತ್ತಾಡಿ ಹೊಡೆದಾಡ್ಕೊಂಡು ಊರಿಗೆ ಹೋಗಿದ್ದ. ಮತ್ತೆ ಒಂದು ವಾರ ಹೇಳಿ ಕೇಳಿದೆ ವಾಪಸ್ ಬಂದುಬಿಟ್ಟು ಮತ್ತೆ ಈ ಥರ ಪ್ರೀ ಪ್ಲಾನ್ ಎಲ್ಲ ಮಾಡಿಕೊಂಡು ನನ್ನ ತಂಗಿ ಕುತ್ತಿಗೆ ಇಸ್ಬಿಟ್ಟು ಸಾಯಿಸ್ಬಿಟ್ಟು ಅವನು ಹೇಳ್ದೆ ಕೇಳಿದೆ ಊರಿಂದ ಹೊರಟೋಗ್ಯಾನೆ. 6 ತಿಂಗಳಿಂದ ಒಬ್ಳೆ ವಾಸವಾಗಿದ್ದ ಮೀನಾಕ್ಷಿ ಒಂಟಿಯಾಗಿ ಬದುಕಿದ್ರೆ ಸಮಾಜ ತನ್ನನ್ನು ತಪ್ಪಾಗಿ ತಿಳಿಯುತ್ತೆ ಅಂತ ಮತ್ತೆ ಗಂಡನನ್ನ ಕುಡಿಕೊಂಡಿದ್ಲು. ಆದರೆ ಮತ್ತದೇ ಚಾಳಿ ಮುಂದುವರೆಸಿದ ವಿಶ್ವನಾಥ್ ಕುಡಿಯಲು ಹಣ ನೀಡದೇ ಇದ್ದಿದ್ದಕ್ಕೆ ಮೀನಾಕ್ಷಿಯನ್ನ ಅಮಾನುಷವಾಗಿ ಕೊಲೆ ಮಾಡಿದ್ದಾನೆ. ಮದುವೆ ಆಗಿ 10 ವರ್ಷದಲ್ಲಿ ಅವ್ರು ಚೆನ್ನಾಗಿಲ್ಲ. ಮಕ್ಕಳನ್ನೆಲ್ಲ ಅಲ್ಲೇ ನಮ್ಮ ಅತ್ತೆ ಮಾವನ ಮೇಲೆ ಸಾಕಿರೋದು. ಇವರು ಚೆನ್ನಾಗಿ ಮಗನ ಬಿಟ್ಟು ಹೋಗೋನು. ಅದಕ್ಕೆ ಮಗಳ ಸಂಕಟಕ್ಕೆ ಅವಳು ಹೋಗಿ ತವ್ರ ಮನೆಯಲ್ಲೇ ಉಳ್ಕೊಳ್ಳೋಳು. ಇವನು ಕರಿಯೋಕ್ಕೆ ಪ್ರಯತ್ನ ಪಡಲಿಲ್ಲ. ಒಂದ್ಗೂಡಿಸ್ಕೊಂಡು ಸಂಸಾರ ಮಾಡೋ ಇದು ಅವನಲ್ಲಿ ಬರಲೇ ಇಲ್ಲ. ಮಕ್ಕಳು ಸಾಕ್ತೀನಿ ನಾನು ಅನ್ನೋ ಕೆಪಾಸಿಟಿ ಅವನಿಗೆ ಬರಲೇ ಇಲ್ಲ. ದುಡಿಯೋಕ್ಕೆ ಅವಳನ್ನೂ ಕಳಿಸ್ತಿರ್ಲಿಲ್ಲ, ಅವನು ಹೋಗ್ತಿರ್ಲಿಲ್ಲ. ಅಂತ ಸೋಂಬೇರಿ ಅನುಮಾನ ಒಂಥರ. ಕತ್ತು ಹಿಸುಕಿ ಹೆಂಡತಿಯನ್ನ ಕೊಂದ ವಿಶ್ವನಾಥ್ ಪರಾರಿಯಾಗ್ಬಿಟ್ಟಿದ್ದಾನೆ. ಇಂದು ಬೆಳಗ್ಗೆ ಪ್ರಕರಣ ಬೆಳಕಿಗೆ ಬಂದಿದೆ. ಕಾಮಾಕ್ಷಿ ಪಾಳ್ಯ ಪೊಲೀಸರು ವಿಶ್ವನಾಥ್ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಲಕ್ಷ್ಮಣ್ ಜೊತೆ ರಮೇಶ್ KH, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಬ್ರೇಕ್ನ ನಂತರ.